ಆತ್ಮೀಯ ಬಂಧುಗಳಿಗೆ ನಮಸ್ಕಾರ. ನಾವು ಇಂದು ಬಾಬೂಜಿ ಮಹಾರಾಜರ ಸಹಜ ಮಾರ್ಗದ 10 ನಿಯಮಗಳ ವ್ಯಾಖ್ಯಾನ ಎನ್ನುವ ಪುಸ್ತಕದ 2ನೇ ನಿಯಮದ ಮತ್ತಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ. ಒಂದು ಮುಖ್ಯ ಪ್ರಶ್ನೆ ಉಳಿಯಿತು. ಒಂದು ಪದಾರ್ಥವನ್ನು ಸತತವಾಗಿ ನೋಡುತ್ತಿರಲು ಅದು ನಮ್ಮ ದೃಷ್ಟಿಯಿಂದ ಸರಿದು ಹೋಗುವುದು. ಸ್ವಲ್ಪ ಹೊತ್ತು ಅದರ ಆಕಾರ ಮಾತ್ರ ಉಳಿದು ಕೊನೆಗೆ ಅದೂ ಮಾಯವಾಗುವುದು. ಹೀಗೇಕೆ? ಕಾರಣವಿಷ್ಟೇ. ಘನಪದಾರ್ಥದಲ್ಲಿ ಘನವಾದುದನ್ನೇ ನೋಡುವ ಸಾಮರ್ಥ್ಯವಿದೆ. ಅದರಾಚೆಗಿರುವುದನ್ನು ನೋಡಬೇಕಾದರೆ ಅದಕ್ಕಿಂತ ಸೂಕ್ಷ್ಮ ಶಕ್ತಿಯೇ ಬೇಕು. ಮುಂದಕ್ಕೆ ಹೋದಂತೆ ಕೊನೆಗೆ ನೋಡುವ ಶಕ್ತಿಯೇ ಇಲ್ಲದಂತಾಗುವವರೆಗೂ ಇದೇ ತತ್ವ ಅನ್ವಯಿಸುವುದು. ಇಷ್ಟಾದರೂ ಅದರ ಆಚೆಗೆ ನೋಡತಕ್ಕ ವಸ್ತು ಉಳಿದೇ ಉಳಿಯುವುದು. ಅದು ಚೇತನತೆಯ ರೂಪದಲ್ಲಿ ಕಾಣಿಸಿಕೊಳ್ಳುವುದು. ಮುಂದೆ ಇದೂ ಇಲ್ಲದಂತಾಗಿ ಅಸ್ತಿತ್ವದ ಅರಿವು ಕೂಡ ಅಪ್ಪಣೆ ತೆಗೆದುಕೊಳ್ಳುವುದು. ಆಗ ಏನಾಗುವುದು? ಅದೇ ನಾಸ್ತಿತ್ವ, ಲಯಾವಸ್ಥೆ, ಅದೇ ಮೂಲಸ್ಥಿತಿ. ನಿಜವಾಗಿಯೂ ಇದನ್ನು ಅನುಭವಿಸುವವರೆಗೆ ಇದು ತಿಳಿಯುವುದು ಕಷ್ಟ. ಅಷ್ಟೇ ಅಲ್ಲ, ಆ ಅವಸ್ಥೆಯಲ್ಲಿ ಸಂಪೂರ್ಣ ಮುಳುಗಿ ಹೋಗುವವರೆಗೆ ಇದು ತಿಳಿಯುವುದಿಲ್ಲ. ಆದರೆ ಈ ನಾಸ್ತಿತ್ವವು ಕೊನೆಯದಲ್ಲ, ಅದಕ್ಕಿಂತ ಮುಂದೆ ಹೋಗಬೇಕು. ಇನ್ನೂ ಒಂದು ಪ್ರಶ್ನೆ. ಧಾರೆಗಳು ಮೂಲದಿಂದ ಅವತರಣ ಮಾಡುತ್ತಾ ಬಂದಂತೆಲ್ಲ ಸ್ಥೂಲವಾಗುತ್ತಾ ಏಕೆ ನಡೆದವು? ಇದು ತುಂಬ ಜಟಿಲವಾದ ಪ್ರಮೇಯ. ಒಬ್ಬ ಮನುಷ್ಯನು ಬೆಟ್ಟದ ತುದಿಯಿಂದ ಕೆಳಕ್ಕೆ ಹಾರಿದಾಗ ನಡುವೆಯೇ ಅರಜೀವ ಬೇಕಾಗುವುದು. ಪೃಥ್ವಿಯ ಆಕರ್ಷಣದಿಂದ ಎಂದು ಸಾಮಾನ್ಯ ತಿಳುವಳಿಕೆ. ಆದರೆ ನಾನು ಹೇಳುವುದು ಹೀಗೆ: ಮೇಲಿನಿಂದ ಕೆಳಗಡೆ ಬೀಳಬೇಕೆನ್ನುವ ವಿಚಾರ ಬರುತ್ತಲೇ ಅದರ ಕಾವು ಕೆಳಗಡೆ ಇಳಿಯತೊಡಗಿ ಜಿಗಿತದ ಧಕ್ಕೆಯಿಂದ ಶರೀರದ ಹೊರಗೆ ಹೊರಡಲಾರಂಭಿಸುವುದು. ಇದೇ ಅವಸ್ಥೆ ಕೆಳಗಿಳಿದ ಧಾರೆಗಳದು. ಸ್ಥೂಲತೆ ಎಂದರೆ ಘನತ್ವ. ಅದರಲ್ಲಿ ಜೀವನವಿರುವುದಿಲ್ಲ. ದೈವಿ ಪ್ರವಾಹದಲ್ಲಿ ಜೀವನವಿರುವುದಿಲ್ಲವೆಂಬ ಮಾತನ್ನು ಜನರು ಒಪ್ಪಲಾರರು. ಖನಿಜಗಳು, ಸಸ್ಯಗಳು ಹಾಗೂ ಪ್ರಾಣಿ ವರ್ಗ ಇವೆಲ್ಲ ದೈವಿ ಸೃಷ್ಟಿಯೇ ಆಗಿದ್ದರೂ ಎಲ್ಲವುಗಳಲ್ಲಿ ಜೀವವಿರುವುದಿಲ್ಲ. ಒಂದು ವೇಳೆ ಇದೆಯೆಂದು ಒಪ್ಪಿಕೊಂಡರೂ ಅದು ಸುಪ್ತಾವಸ್ಥೆಯಲ್ಲಿದೆ. ಇದೇ ಮಾತು ಧಾರೆಗಳಿಗೂ ಅನ್ವಯಿಸುವುದು. ಆದರೆ ಮನುಷ್ಯನು ಅವುಗಳೊಂದಿಗೆ ತನ್ನ ಕರ್ಮಗಳನ್ನು ಜೋಡಿಸುವುದರಿಂದ ಅವುಗಳಲ್ಲಿ ಸಾರೋಪ್ಯ ಹೊಂದುತ್ತಾನೆ. ಇಲ್ಲಿ ಬಾಬೂಜಿ ಮಹಾರಾಜರು ಏನು ಹೇಳ್ತಾ ಇದ್ದಾರೆ, ಒಂದು ಮುಖ್ಯವಾದ ಪ್ರಶ್ನೆ ಉಳಿದಿದೆ ಅಂತ. ಏನು ಆ ಪ್ರಶ್ನೆ ಅಂದರೆ, ಒಂದು ಪದಾರ್ಥವನ್ನು ಸತತವಾಗಿ ನೋಡ್ತಾ ಇದ್ದರೆ ಅದು ನಮ್ಮ ದೃಷ್ಟಿಯಿಂದ ಸರಿದು ಹೋಗ್ತದೆ. ಸ್ವಲ್ಪ ಹೊತ್ತು ಅದರ ಆಕಾರ ಮಾತ್ರ ಉಳಿದು ಕೊನೆಗೆ ಅದೂ ಮಾಯ ಆಗತ್ತೆ ಅಂತ. ಹೀಗೇಕೆ ಅಂತ ಹೇಳಿ ಕೇಳ್ತಾ ಇದ್ದಾರೆ ಬಾಬೂಜಿಯವರು. ಅದಕ್ಕೆ ಕಾರಣ ಏನು ಅಂತ ಬಾಬೂಜಿನೇ ಹೇಳ್ತಾ ಇದ್ದಾರೆ. ಘನರೂಪದೊಳಗೆ ಘನವಾದುದನ್ನೇ ನೋಡುವ ಸಾಮರ್ಥ್ಯ ಇದೆ ಅಂಥೇಳಿ. ಅದರ ಆಚೆಗಿರೋದನ್ನು ನೋಡಬೇಕಾದ್ರೆ ಅದಕ್ಕಿಂತ ಸೂಕ್ಷ್ಮ ಶಕ್ತಿಯೇ ಬೇಕು. ಯಾವುದೇ ಒಂದು ವಸ್ತು ತಗೊಳ್ಳಿ, ನಮಗೆ ಅದು ಘನರೂಪದಲ್ಲಿ ಯಾಕೆ ಕಾಣುತ್ತೆ ಅಂದರೆ ನಾವು ಘನವಾಗಿಯೇ ಇದ್ದೇವೆ, ನಮ್ಮ ದೃಷ್ಟಿ ಘನವಾಗಿದೆ, ಅದಕ್ಕೆ ನಮಗೆ ಅದು ಘನರೂಪದಲ್ಲೇ ಕಾಣುತ್ತೆ. ಆ ಘನರೂಪದ ಹಿಂದೆ ಒಂದು ಸೂಕ್ಷ್ಮವಾದಂತಹ ರೂಪ ಇದೆ. ಪ್ರತಿಯೊಂದು ವಸ್ತುವಿಗೂ ಇದೆ, ನಮಗೂ ಇದೆ. ಹಾಗಾದರೆ ಆ ಸೂಕ್ಷ್ಮವಾದ ರೂಪ ನಮಗೆ ಕಾಣಿಸ್ಬೇಕು ಅಂದರೆ ಅದಕ್ಕೆ ಏನು ಬೇಕು? ನೋಡಲಿಕ್ಕೆ ಸೂಕ್ಷ್ಮವಾದಂತಹ ಶಕ್ತಿಯೇ ಬೇಕು. ಮುಂದಕ್ಕೆ ಹೋದಂತೆ ಕೊನೆಗೆ ನೋಡುವಂಥ ಶಕ್ತಿಯೇ ಇಲ್ಲದಂತಾಗುವವರೆಗೂ ಇದೇ ತತ್ವ ಅನ್ವಯಿಸ್ತದೆ. ಅಂದರೆ ಸೂಕ್ಷ್ಮಾತಿ ಸೂಕ್ಷ್ಮವಾಗಿ ನಡೀತಾ ಇರುತ್ತೆ. ಇಷ್ಟಾದರೂ ಕೂಡ ಅದರ ಆ ಕಡೆಗೆ ನೋಡತಕ್ಕಂಥ ವಸ್ತು ಇನ್ನೂ ಉಳಿದೇ ಉಳಿಯುತ್ತೆ ಅಂತ ಹೇಳ್ತಾರೆ. ಅಂದರೆ ನೋಡಿ, ಒಂದು ಸ್ಥೂಲವಾದ ವಸ್ತುವನ್ನು ನಾವು ನೋಡಿ ಸ್ಥೂಲ ರೂಪದಲ್ಲಿ ನಾವು ಸ್ಥೂಲ ದೃಷ್ಟಿಯಿಂದ ನೋಡಿದಾಗ ನಮಗೆ ಅದರದ್ದು ಆ ಸ್ಥೂಲತ್ವವೇ ಗೋಚರ ಆಗುತ್ತೆ. ಆದರೆ ಆ ವಸ್ತು ಹಿಂದೆ ಸೂಕ್ಷ್ಮಾತಿ ಸೂಕ್ಷ್ಮವಾಗಿರುವಂತಹ ಅದರ ಆಕಾರ, ಅದರ ಅಸ್ತಿತ್ವ ಅಡಗಿದೆ ಅಂತ ಇದರ ಅರ್ಥ. ಇಷ್ಟಾದರೂ ನಾವು ಅದನ್ನು ನೋಡ್ತಾ ಹೋದಷ್ಟು ಏನಾಗುತ್ತೆ, ಕಡೆಗೆ ನೋಡುವಂಥ ಶಕ್ತಿನೇ ಇಲ್ಲದಂತಾಗುವವರೆಗೂ ಈ ತತ್ವ ಅನ್ವಯಿಸುತ್ತೆ. ಇಷ್ಟಾದರೂ ಕೂಡ ಮತ್ತು ಅದರ ಆಚೆಗೆ ಇನ್ನೂ ನೋಡ್ತಕ್ಕಂಥ ವಸ್ತು ಉಳಿದೇ ಇರುತ್ತೆ. ಅಂದರೆ ಅದು ಎಷ್ಟು ಸೂಕ್ಷ್ಮವಾಗಿರುವಂಥದ್ದಿದೆ ಅಂಥೇಳಿ ನಾವು ಊಹಿಸ್ಬೇಕಷ್ಟೆ.
ಅದು ಚೇತನತೆಯ ರೂಪದೊಳಗೆ ಕಾಣಿಸ್ಕೊಳ್ಳುತ್ತೆ ನಮಗೆ. ಮುಂದೆ ಇದು ಕೂಡ ಇಲ್ಲದಂತಾಗಿ ಅಸ್ತಿತ್ವದ ಅರಿವು ಕೂಡ ಅಪ್ಪಣೆ ತೆಗೆದುಕೊಂಡು ಬಿಡುತ್ತೆ ಅಂತ ಹೇಳ್ತಾರೆ. ಆಗ ಏನಾಗತ್ತೆ, ಅದೇ ನಾಸ್ತಿತ್ವ. ಅಂದರೆ ಅಸ್ತಿತ್ವ ಅಂದರೆ ಅದರ ಇರುವಿಕೆ ಕೂಡ ಇಲ್ಲಪ್ಪ, ಅದರ ಅರಿವು ಕೂಡ ಇಲ್ಲ, ಇರುವಿಕೆಯ ಅರಿವು ಕೂಡ ಇಲ್ಲದಂಥದ್ದು. ಅವಾಗ ಏನಾಗತ್ತೆ, ನಾಸ್ತಿತ್ವ ಅಂತಾರೆ ಅದನ್ನು ಲಯಾವಸ್ಥೆ ಅಂತಾರೆ. ಅದೇ ಮೂಲ ಸ್ಥಿತಿ ಅಂತ. ಅಂದರೆ ಅದರ ಅರಿವು ಕೂಡ ಇಲ್ಲದಂಥ ಸ್ಥಿತಿ. ಹಾಗಾದರೆ ಇದು ಹೇಗೆ ತಿಳಿಯೋದು ಅಂತಂದರೆ, ಇದನ್ನು ಅನುಭವಿಸುವವರೆಗೂ ಇದು ತಿಳಿಯೋದು ಬಹಳ ಕಷ್ಟ. ಅಷ್ಟೇ ಅಲ್ಲ, ಆ ಅವಸ್ಥೆಯೊಳಗೆ ಸಂಪೂರ್ಣ ಮುಳುಗಿ ಹೋಗುವವರೆಗೂ ಇದು ತಿಳಿಯೋದಿಲ್ಲ. ಅಂದರೆ ನಾಸ್ತಿತ್ವ, ಲಯಾವಸ್ಥೆ, ಆ ಮೂಲ ಸ್ಥಿತಿ ಅಂದರೆ ಆ ಮೂಲ ಸ್ಥಿತಿಯಲ್ಲಿ ಕರಗಿ ಹೋಗಬೇಕು. ಸಂಪೂರ್ಣ ಅಸ್ತಿತ್ವದ ಅರಿವು ಕೂಡ ಇಲ್ಲದೇ ಇರುವಂಥದ್ದು ಆಗಬೇಕು. ಆಗಲೇ ಆ ಒಂದು ಸ್ಥಿತಿಯ ಒಂದು ಆ ಅವಸ್ಥೆಯ ಒಂದು ಅನುಭವ ಆಗತ್ತೆ, ತಿಳಿಯುತ್ತೆ ಅಂತ ಹೇಳ್ತಾರೆ. ಆದರೆ ಈ ನಾಸ್ತಿತ್ವವು ಕೂಡ ಕೊನೆಯದಲ್ಲ ಅಂತ ಹೇಳ್ತಾರೆ. ಅದಕ್ಕೂ ಇನ್ನು ಮುಂದೆ ಹೋಗಬೇಕು. ನೋಡಿ ಎಷ್ಟೊಂದು ಸೂಕ್ಷ್ಮವಾಗಿರುವಂಥದ್ದು ಇದು. ಮತ್ತೊಂದು ಪ್ರಶ್ನೆ ಏನು ಅಂದರೆ, ಧಾರೆಗಳ ಮೂಲದಿಂದ ಅವತರಣ ಮಾಡ್ತಾ ಬಂದಂತೆಲ್ಲ ಸ್ಥೂಲವಾಗ್ತಾ ಯಾಕೆ ನಡೆದವು ಅಂತ ಹೇಳ್ತಾರೆ. ಅಂದರೆ ಯಾಕೆ ಸ್ಥೂಲ ಆಗ್ತಾ ಹೋಯಿತು? ಸೂಕ್ಷ್ಮ ಇತ್ತಲ್ವ ಮೂಲದಿಂದ ಬಂದದ್ದು, ಬರುವರ್ತ ಯಾಕೆ ಸ್ಥೂಲ ಆಯಿತು ಅಂದರೆ ಇದು ಬಹಳ ಜಟಿಲವಾದಂತಹ ಒಂದು ಪ್ರಶ್ನೆ ಅಂತ ಹೇಳ್ತಾರೆ ಬಾಬೂಜಿ ಮಹಾರಾಜ್. ಯಾಕೆಂದರೆ ಒಬ್ಬ ಮನುಷ್ಯ ಬೆಟ್ಟದ ತುದಿಯಿಂದ ಕೆಳಕ್ಕೆ ಹಾರಿದಾಗ ನಡುವೆ ಅರಜೀವ ಆಗ್ಬಿಡ್ತಾನೆ. ಯಾಕೆ? ಬಹಳಷ್ಟು ಜನ ಏನು ಹೇಳ್ತಾರೆ, ಪೃಥ್ವಿಯ ಆಕರ್ಷಣದಿಂದ ಇದು ಸಾಮಾನ್ಯ ಆಗತ್ತೆ ಈ ಥರ ಅನ್ನುವಂಥದ್ದು ಒಂದು ತಿಳುವಳಿಕೆ. ಆದರೆ ಬಾಬೂಜಿ ಮಹಾರಾಜ ಏನು ಹೇಳ್ತಾ ಇದ್ದಾರೆ, ಮೇಲಿಂದ ಕೆಳಗಡೆ ಬೀಳಬೇಕನ್ನುವಂಥ ವಿಚಾರ ಬಂದ ಕೂಡಲೇ ಏನಾಗತ್ತೆ, ಅದರ ಕಾವು ಕೆಳಗಡೆ ಇಳಿಯಲಿಕ್ಕೆ ಶುರುವಾಗತ್ತೆ. ಅಷ್ಟೇ ಅಲ್ಲದೆ ಆ ಜಿಗಿತದ ಒಂದು ಧಕ್ಕೆಯಿಂದ ಏನಾಗುತ್ತೆ, ಶರೀರದ ಹೊರಗೆ ಆ ಕಾವು ಹೊರಡಲಾರಂಭಿಸುತ್ತೆ. ಇದೇ ಅವಸ್ಥೆ ಕೆಳಗಿಳಿರುವಂತಹ ಆ ಧಾರೆಗಳಿಗಿದೆ. ಸ್ಥೂಲತೆ ಅಂದರೆ ಏನು? ಘನತ್ವ. ಅದರಲ್ಲಿ ಜೀವನ ಇರುವುದಿಲ್ಲ ಅಂತ ಹೇಳ್ತಾರೆ. ದೈವಿ ಪ್ರವಾಹದಲ್ಲಿ ಜೀವನವಿರುವುದಿಲ್ಲ ಅನ್ನುವಂಥ ಮಾತನ್ನು ಜನರು ಒಪ್ಪಲಾರರು. ಅದಕ್ಕೆ ಬಾಬೂಜಿ ಮಹಾರಾಜರು ಏನು ಹೇಳ್ತಾ ಇದ್ದಾರೆ ನೋಡಿ, ಖನಿಜಗಳಿದ್ದಾವೆ, ಸಸ್ಯಗಳಿದ್ದಾವೆ, ಪ್ರಾಣಿ ವರ್ಗ ಇದೆ. ಇವೆಲ್ಲ ದೈವಿ ಸೃಷ್ಟಿಯ ಆಗಿದ್ರೂ ಕೂಡ ಎಲ್ಲದರೊಳಗೂ ಜೀವ ಇರೋದಿಲ್ಲ ಅಂತ ಹೇಳ್ತಾರೆ. ಒಂದು ವೇಳೆ ಇದೆ ಅಂತ ಹೇಳಿ ನಾವು ಒಪ್ಪಿಕೊಂಡ್ರೂ ಅದು ಸುಪ್ತಾವಸ್ಥೆಯಲ್ಲಿದೆ ಅಂತ ಹೇಳ್ತಾರೆ. ಇದೇ ಮಾತು ಧಾರೆಗಳಿಗೂ ಅನ್ವಯಿಸುತ್ತೆ. ಆದರೆ ಮನುಷ್ಯನು ಅವುಗಳೊಂದಿಗೆ ತನ್ನ ಕರ್ಮಗಳನ್ನು ಅಂದರೆ ಕೆಲಸಗಳನ್ನು ಜೋಡಿಸೋದ್ರಿಂದ ಅವುಗಳಲ್ಲಿ ಸಾರೂಪ್ಯ ಹೊಂದ್ತಾನೆ ಅಂತ ಬಾಬೂಜಿಯವರು ಹೇಳ್ತಾ ಇದ್ದಾರೆ. ಪ್ರಾರ್ಥನೆಯು ಅಗತ್ಯವಾದ ತತ್ವವೆಂದು ಸಿದ್ಧವಾದ ಮೇಲೆ ಅದನ್ನು ಯಾವ ಶಬ್ದಗಳಲ್ಲಿ ಮಾಡಬೇಕೆಂಬುದನ್ನು ತಿಳಿಯುವುದು ಅವಶ್ಯಕ. ಈ ಕೆಳಗಿನ ಚಿಕ್ಕ ಪ್ರಾರ್ಥನೆ ಅಭ್ಯಾಸಿಗೆ ಅತ್ಯವಶ್ಯಕವೆಂದು ನನ್ನ ಭಾವನೆ. ಇನ್ನು ಬೇರೆ ಅನೇಕ ರೀತಿಯಿಂದ ಪ್ರಾರ್ಥನೆ ಮಾಡಬಹುದು, ಆದರೆ ಈ ಸಂಕ್ಷೇಪ ಪ್ರಾರ್ಥನೆಯೇ ನನಗೆ ಇಷ್ಟ. ಓ ನಾಥ, ನೀನೇ ಮಾನವ ಜೀವನದ ಗುರಿ. ನಮ್ಮ ಇಚ್ಛೆಗಳು ಆತ್ಮೋನ್ನತಿಯಲ್ಲಿ ಬಾಧಕಗಳಾಗಿವೆ. ನೀನೇ ನಮ್ಮೆಲ್ಲರ ಏಕಮಾತ್ರ ಸ್ವಾಮಿ ಹಾಗೂ ಇಷ್ಟದೈವ. ನಿನ್ನ ಸಹಾಯವಿಲ್ಲದೆ ನಿನ್ನ ಪ್ರಾಪ್ತಿಯು ಅಸಂಭವ. ಸೃಷ್ಟಿಗೆ ಮೊದಲು ಎಲ್ಲೆಲ್ಲೂ ಅತ್ಯಂತ ಪ್ರಶಾಂತ ಸ್ಥಿತಿ ಇದ್ದಿತು. ಸೃಷ್ಟಿಯು ಈಗಿರುವ ರೂಪದಲ್ಲಿ ಪ್ರಕಟವಾದಾಗ ಅದರ ಕೇಂದ್ರ ಬಿಂದು ಎಲ್ಲರ ಹೃದಯದಲ್ಲಿಯೂ ಪೂರ್ಣವಾಗಿ ನೆಲೆಗೊಂಡಿದ್ದಿತು. ಅನಂತದ ಒಂದು ಭಾಗವಾಗಿದ್ದ ಈ ಬಿಂದುವು ನಮ್ಮ ದೃಷ್ಟಿಯನ್ನು ಮೂಲದ ಕಡೆಗೆ ಹೊರಳಿಸಿತು. ಪ್ರಾರ್ಥನೆಯಲ್ಲಿ ನಾವು ಆ ಮೂಲವನ್ನು ತಲುಪಲು ಯತ್ನಿಸುವೆವು. ನಾವು ನಮ್ಮೊಳಗೆ ಅಂಥ ಸ್ಥಿತಿಯನ್ನು ಪಡೆದಾಗಲೇ ಅದು ಸಾಧ್ಯವಾಗುವುದು. ಅದಕ್ಕೆ ಅಭ್ಯಾಸ ಬೇಕು. ಸರಳವೂ ಶಾಂತವೂ ಆದ ಆ ದೈವಿ ಇಚ್ಛೆಗೆ ನಮ್ಮನ್ನು ಸಮರ್ಪಿಸಿಕೊಳ್ಳುವುದರಿಂದ ಆ ಅವಸ್ಥೆಯನ್ನು ಹೊಂದಬಹುದು. ತೋರಿಕೆಗೆ ಇದು ಬಹಳ ಕಠಿಣವೆಂದು ಕಂಡರೂ ವಾಸ್ತವವಾಗಿ ಹಾಗಿಲ್ಲ. ಆದರೆ ಯಾರಿಗೆ ಅದರೊಳಗೆ ನುಗ್ಗಲು ಹಂಬಲಿಸುವವರಿಗೆ ಮಾತ್ರ. ಮನುಷ್ಯನು ತನ್ನಲ್ಲಿ ಈ ಹಂಬಲವನ್ನು ಹುಟ್ಟಿಸಿಕೊಂಡಾಗ ಆತನು ಪ್ರಾರ್ಥನೆಯ ಸ್ಥಿತಿಯಲ್ಲಿ ಇರುವನು. ಯಾರಾದರೂ ಒಂದು ಕ್ಷಣಕಾಲವೇ ಏಕಾಗಲಲ್ಲದು ಈ ಸ್ಥಿತಿಗೆ ಬಂದು ಮುಟ್ಟಿದರೆ ಆತನ ಪ್ರಾರ್ಥನೆಯು ಸ್ವೀಕೃತವಾಗುವುದು. ಇದನ್ನು ಸಾಧಿಸಲು ದೈನಂದಿನ ಅಭ್ಯಾಸದ ಅಗತ್ಯವಿದೆ.
ಪ್ರಾರ್ಥನೆ ಅನ್ನೋದು ಅಗತ್ಯವಾಗಿರುವಂತಹ ತತ್ವ ಅಂಥೇಳಿ, ಅದು ಸಿದ್ಧ ಆದಮೇಲೆ ಅದನ್ನು ಯಾವ ಶಬ್ದಗಳಲ್ಲಿ ಮಾಡಬೇಕನ್ನೋದನ್ನು ತಿಳಿಯೋದು ಬಹಳ ಅವಶ್ಯಕವಾಗಿ ಇದೆ ಅಂತ ಹೇಳ್ತಾ ಇದ್ದಾರೆ ಬಾಬೂಜಿಯವರು. ಈ ಕೆಳಗೆ ಕೊಟ್ಟಿರುವಂಥ ಚಿಕ್ಕ ಪ್ರಾರ್ಥನೆ ಅಭ್ಯಾಸಿಗೆ ಬಹಳ ಅವಶ್ಯಕವಾಗಿರುವಂಥದ್ದು ಅಂತ ಬಾಬೂಜಿ ಮಹಾರಾಜರ ಒಂದು ಭಾವನೆ. ಇನ್ನೂ ಬೇರೆ ಅನೇಕ ರೀತಿಯಿಂದ ಪ್ರಾರ್ಥನೆ ಮಾಡ್ಬೋದು, ಆದರೆ ಈ ಸಂಕ್ಷೇಪ ಪ್ರಾರ್ಥನೆ ಬಾಬೂಜಿ ಮಹಾರಾಜರಿಗೆ ಬಹಳ ಇಷ್ಟ ಅಂತ ಹೇಳ್ತಾರೆ. ಓ ನಾಥ, ನೀನೇ ಮಾನವ ಜೀವನದ ಗುರಿ ಅಂತ. ಅಂದರೆ ಆ ಭಗವಂತನನ್ನು ಓ ನಾಥ ಅಂತ ಕರೆದದ್ದಾಯಿತು. ನೀನೇ ಅಪ್ಪ ನನ್ನ ಜೀವನದ ಗುರಿ ಅಂತ ಹೇಳಿಬಿಟ್ಟು ಮೊದಲಿಗೆ ಗುರಿಯನ್ನು ನಿರ್ಧಾರ ಮಾಡಿದ್ದಾಯಿತು. ನಮ್ಮ ಇಚ್ಛೆಗಳು ಆತ್ಮೋನ್ನತಿಯಲ್ಲಿ ಬಾಧಕ ಆಗಿದೆ ಅಂದರೆ ನಾನು ಗುರಿಯನ್ನು ತಲುಪಬೇಕಂತಿದ್ದೀನಿ, ಆತ್ಮದ ಉನ್ನತಿ ಹೊಂದಬೇಕಂತಿದ್ದೀನಿ. ಆದರೆ ಅದಕ್ಕೆ ಯಾವುದು ಬಾಧಕ, ಯಾವುದು ಅಡ್ಡಿಯಾಗಿದೆ ಅಂದರೆ ನನ್ನ ಇಚ್ಛೆಗಳು. ನಮ್ಮ ಇಚ್ಛೆಗಳೇನಿದಾವಲ್ಲ ಅದು ಆತ್ಮೋನ್ನತಿಯೊಳಗೆ ಬಾಧಕ ಆಗಿದೆ. ಅಷ್ಟೇ ಅಲ್ಲದೆ ನೀನೇ ನಮ್ಮೆಲ್ಲರ ಏಕಮಾತ್ರ ಸ್ವಾಮಿ ಹಾಗೂ ಇಷ್ಟದೈವ. ನಿನ್ನ ಸಹಾಯ ಇಲ್ಲದಿದ್ದರೆ ನಿನ್ನ ಪ್ರಾಪ್ತಿ ನನಗೆ ಅಸಂಭವ ಅಂತ ಹೇಳಿಬಿಟ್ಟು ಈ 4 ಲೈನ್ ಇರುವಂಥ ಸಾಲಿರುವಂಥ ಚಿಕ್ಕ ಪ್ರಾರ್ಥನೆ ಏನಿದೆಯಲ್ಲ ಅದು ಬಾಬೂಜಿ ಮಹಾರಾಜರಿಗೆ ಬಹಳ ಪ್ರಿಯವಾದದ್ದು ಅಂತ ಹೇಳ್ತಾ ಇದ್ದಾರೆ. ಸೃಷ್ಟಿಗೆ ಮೊದಲು ಎಲ್ಲೆಲ್ಲೂ ಅತ್ಯಂತ ಪ್ರಶಾಂತ ಸ್ಥಿತಿ ಇತ್ತು. ಸೃಷ್ಟಿಯು ಈಗಿರುವ ರೂಪದೊಳಗೆ ಪ್ರಕಟವಾದಾಗ ಅದರ ಕೇಂದ್ರ ಬಿಂದು ಎಲ್ಲರ ಹೃದಯದಲ್ಲಿಯೂ ಪೂರ್ಣವಾಗಿ ನೆಲೆಗೊಂಡಿದ್ದಿತ್ತು. ಅಂದರೆ ಈ ಸೃಷ್ಟಿ ಆಗೋಕ್ಕಿಂತಲೂ ಮೊದಲು ಬಹಳ ಪ್ರಶಾಂತವಾದಂತಹ ಸ್ಥಿತಿ ಇತ್ತು. ಸೃಷ್ಟಿಯು ಈಗಿರುವಂತಹ ರೂಪದೊಳಗೆ ಪ್ರಕಟವಾದಾಗ ಏನಾಯಿತು, ಅದರ ಒಂದು ಕೇಂದ್ರ ಬಿಂದುವು ನಮ್ಮೆಲ್ಲರ ಹೃದಯದೊಳಗೂ ಪೂರ್ಣವಾಗಿ ನೆಲೆಗೊಂಡಿತ್ತು ಅಂತ ಹೇಳ್ತಾರೆ. ಅನಂತದ ಒಂದು ಭಾಗವಾಗಿರುವಂತಹ ಈ ಬಿಂದು ಏನಿದೆಯಲ್ಲ ನಮ್ಮ ದೃಷ್ಟಿಯನ್ನು ಮೂಲದ ಕಡೆಗೆ ತಿರುಗಿಸ್ತು. ಪ್ರಾರ್ಥನೆಯೊಳಗೆ ನಾವು ಆ ಮೂಲವನ್ನು ತಲುಪಲಿಕ್ಕೆ ಪ್ರಯತ್ನ ಮಾಡ್ತೇವೆ. ನಾವು ನಮ್ಮೊಳಗೆ ಅಂತಹ ಸ್ಥಿತಿಯನ್ನು ಪಡೆದಾಗಲೇ ಅದು ಸಾಧ್ಯ ಆಗತ್ತೆ. ಅದಕ್ಕೆ ಏನು ಬೇಕೋ ಅಭ್ಯಾಸ ಬೇಕು. ಸರಳ ಶಾಂತ ಆದಂತಹ ಆ ದೈವಿ ಇಚ್ಛೆಗೆ ನಮ್ಮನ್ನು ಸಂಪೂರ್ಣವಾಗಿ ಸಮರ್ಪಿಸಿಕೊಳ್ಳೋದ್ರಿಂದ ಆ ಅವಸ್ಥೆಯನ್ನು ನಾವು ಪಡೆಯಬಹುದು ಅಂತ ಹೇಳ್ತಾ ಇದ್ದಾರೆ ಬಾಬೂಜಿಯವರು. ತೋರಿಕೆಗೆ ಇದು ಬಹಳ ಒಂದು ಕಠಿಣ ಅಂತ ಹೇಳಿ ಕಂಡರೂ ಕೂಡ ವಾಸ್ತವವಾಗಿ ಹಾಗಲ್ಲ. ಆದರೆ ಯಾರಿಗೆ ಅದರೊಳಗೆ ನುಗ್ಗಲಿಕ್ಕೆ ಹಂಬಲ ಇದೆಯೋ ಅಂಥವ್ರಿಗೆ ಸುಲಭ. ಹಂಬಲ ಇಲ್ಲ ಅಂದರೆ ಅದು ಕಠಿಣ ಆಗತ್ತೆ. ಕಾರಣ ನಾವು ಆ ಗುರಿಯನ್ನು ಪಡೀಲಿಕ್ಕೆ ಹಂಬಲವನ್ನು ಬೆಳೆಸ್ಕೊಳ್ಬೇಕು. ಮನುಷ್ಯನು ತನ್ನೊಳಗೆ ಈ ಹಂಬಲವನ್ನು ಹುಟ್ಟಿಸ್ಕೊಂಡಾಗ ಆತನು ಪ್ರಾರ್ಥನೆಯ ಸ್ಥಿತಿಯೊಳಗೆ ಇರ್ತಾನೆ. ಯಾರಾದರೂ ಒಂದು ಕ್ಷಣ ಕಾಲವೇ ಯಾಕಾಗಲಿಕ್ಕಿಲ್ಲ, ಈ ಸ್ಥಿತಿಗೆ ಮುಟ್ಟಿದ ನಂತರ ಅಂತಹ ವ್ಯಕ್ತಿ ಪ್ರಾರ್ಥನೆ ಮಾಡಿದಾಗ ಆ ಪ್ರಾರ್ಥನೆ ಭಗವಂತನಿಗೆ ಸ್ವೀಕೃತವಾಗತ್ತೆ. ಇದನ್ನು ಸಾಧಿಸಲಿಕ್ಕೆ ದೈನಂದಿನ ಅಭ್ಯಾಸದ ಅಗತ್ಯವಿದೆ ಅಂತ ಹೇಳಿ ಬಾಬೂಜಿ ಮಹಾರಾಜರು ಹೇಳ್ತಾ ಇದ್ದಾರೆ. ಕಾರಣ ಮಿತ್ರರೇ, ನಾವೆಲ್ಲ ಮಾಡುವಂತಹ ಪ್ರಾರ್ಥನೆ ಯಾವ ರೀತಿಯದ್ದಾಗಿರಬೇಕು ಹಾಗೂ ನಾವು ಯಾವ ರೀತಿ ಪ್ರಾರ್ಥನೆಯನ್ನು ಮಾಡಿದರೆ ಅದು ಭಗವಂತನಿಗೆ ಸ್ವೀಕೃತವಾಗತ್ತೆ ಅನ್ನುವಂಥ ವಿಷಯವನ್ನು ಬಾಬೂಜಿ ಮಹಾರಾಜರು ಬಹಳ ಚೆನ್ನಾಗಿ ನಮಗೆಲ್ಲರಿಗೂ ತಿಳಿಸ್ಕೊಟ್ಟಿದ್ದಾರೆ. ಇದರಿಂದ ಈ 2ನೇ ನಿಯಮ ಅನ್ನೋದು ಮುಗೀತು. ಬರೋ ಸತ್ಸಂಗದಲ್ಲಿ 3ನೇ ನಿಯಮವನ್ನು ತಗೊಳ್ಳೋಣ. ಅಲ್ಲಿವರೆಗೂ ನಮಸ್ಕಾರ.